ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಉದ್ಯೋಗಕ್ಕಾಗಿ ಪಡೆದಂಥ ಜಾತಿ ಪ್ರಮಾಣಪತ್ರ ಮತ್ತು ಶಿಕ್ಷಣಕ್ಕಾಗಿ ಪಡೆದಂಥ ಜಾತಿ ಪ್ರಮಾಣಪತ್ರದಲ್ಲಿ ಏನು ವ್ಯತ್ಯಾಸ ಇದೆ ಮತ್ತು ಕೆ ಇ ಎದವರು ನೋಟಿಫಿಕೇಷನ್ದಲ್ಲಿ ಯಾವ ಜಾತಿ ಪ್ರಮಾಣಪತ್ರವನ್ನು ಪಡಿಬೇಕಂತ ಹೇಳಿದ್ದಾರೆ ಮತ್ತು ಏನು ಡಿಫ್ರೆನ್ಸ್ ಇದೆ, ನಾವು ಪಡೆದಂಥ ಜಾತಿ ಪ್ರಮಾಣಪತ್ರ ಏನು ಉದ್ಯೋಗಕ್ಕಾಗಿ ಪಡೆದಿದ್ದೋ ಶಿಕ್ಷಣಕ್ಕಾಗಿ ಪಡೆದಿದ್ದು ಅಂತೇಳಿ ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ ಅಂತ ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ HSTR ಮತ್ತು PU ನೇಮಕಾತಿ ಗುಂಪಿದೆ, ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಜಾಯ್ನ್ ಆಗ್ಬೋದು. ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ ಕೆ ಇ ಎದವರು ನೋಟಿಫಿಕೇಷನನ್ನು ಕೊಟ್ಟಿದ್ದಾರೆ ಭಾಳಷ್ಟು ಹುದ್ದೆಗಳಿಗೆ. ಅವರು ಜಾತಿ ಮತ್ತು ಆದಾಯ ಪ್ರಮಾಣಪತ್ರದ ಒಂದು ಸೆಕ್ಷನ್ಸ್ದಲ್ಲಿ ಏನು ಕೊಡ್ತಾರೆ ಅಂತಂದರೆ, ಉದ್ಯೋಗಕ್ಕಾಗಿ ಪಡೆದಂಥ ಜಾತಿ ಪ್ರಮಾಣಪತ್ರವನ್ನು ನೀವು ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಇದೇನಿದೆ ಯಾವ್ಯಾವ ನಮೂನೆಯಲ್ಲಿ ಕೊಡಬೇಕಂತ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಅಲ್ಲಾಗಿ ಈ ನಮೂನೆ ತಹಶೀಲ್ದಾರ್ ಅವರು ಕೊಡುವಂಥದ್ದು. ಇಲ್ಲಿ ನಾವು ಕೆಳಗಡೆ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಕೊಡ್ತಾರೆ. ಓಕೆ, ಉದ್ಯೋಗಕ್ಕಾಗಿ ಪಡೆದ ಜಾತಿ ಮತ್ತು ಆದಾಯ ಪ್ರಮಾಣಪತ್ರಗಳನ್ನು ಮಾತ್ರ ಪರಿಗಣಿಸಲಾಗುವುದು. ಶಿಕ್ಷಣ ಅಥವಾ ಇತರೆ ಸೌಲಭ್ಯಗಳಿಗೆ ಪಡೆದ ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ಪರಿಗಣಿಸುವುದಿಲ್ಲ ಅಂತ ಕೊಡ್ತಾರೆ. ಓಕೆ, ಇಲ್ಲಿ ಪರಿಗಣಿಸಲಾಗುವುದಿಲ್ಲ ಅಂತ ಕೊಡ್ತಾರೆ. ಈ ಶಬ್ದವನ್ನು ಕೇಳಿದ ನಂತರ ಭಾಳಷ್ಟು ಆಕಾಂಕ್ಷಿಗಳು ನಮ್ಮ ಗ್ರೂಪಲ್ಲಿ ಆಗಿರ್ಬೋದು, ನನ್ನ ವೈಯಕ್ತಿಕವಾಗಿ ಭಾಳಷ್ಟು ಮೆಸೇಜನ್ನು ಮಾಡಿದ್ರು, ಏನು ಸರ್ ಯಾವ ರೀತಿಯಾಗಿ ಐಡೆಂಟಿಫೈ ಮಾಡಬೇಕು, ಏನು ಡಿಫ್ರೆನ್ಸ್ ಅನ್ನೋದನ್ನು. ಹೀಗಾಗಿ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತೀನಿ ಅಂತ ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ಕೆ ಇ ಎದವರು ಏನು ಮಾಡಿದ್ದಾರೆ, ಉದ್ಯೋಗಕ್ಕಾಗಿ ಪಡೆದ ಜಾತಿ ಪ್ರಮಾಣಪತ್ರವನ್ನು ಕೇಳಿದ್ದಾರೆ. ಈಗ ನಾನು ಶಿಕ್ಷಣಕ್ಕಾಗಿ ಪಡೆದಂಥ ಜಾತಿ ಪ್ರಮಾಣಪತ್ರ, ಇದು ಪೇಪರಲ್ಲಿ ಬಂದಂಥದ್ದು. ಭಾಳಷ್ಟು ಬಗೆಹರಿಯದ ಜಾತಿ ಆದಾಯ ಪ್ರಮಾಣಪತ್ರದಲ್ಲಿ ಗೊಂದಲ ಅಂತ ಕೊಟ್ಟಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಕೊಟ್ಟಿದ್ದಾರೆ. ಹೀಗಾಗಿ ಸರ್ಟಿಫಿಕೇಟ್ಗಾಗಿ ಕಚೇರಿಗೆ ರಶ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಿದೆ ಅಂತಂದರೆ, ಶಿಕ್ಷಣಕ್ಕಾಗಿ ಪಡೆದಂಥ ಜಾತಿ ಪ್ರಮಾಣಪತ್ರದಲ್ಲಿ ಏನಿರ್ತದೆ ಸ್ಪಷ್ಟವಾಗಿ ನೋಡ್ಕೊಳ್ಳಿ. ಯಾರೋ ಶಿಕ್ಷಣ ಪಡಿತಾ ಇರುವಂಥ ಅಭ್ಯರ್ಥಿ ಇರ್ತಾನೆ, ಆತ ಜಾತಿ ಪ್ರಮಾಣಪತ್ರವನ್ನು ತೆಗೆಸಬೇಕಾಗಿತ್ತು ಅಂದರೆ ತನ್ನ ತಂದೆಯ ಮತ್ತು ಪಾಲಕರ ತಂದೆ ಅಥವಾ ತಾಯಿಯ ಆದಾಯವನ್ನು ಕೊಟ್ಟು ಆತ ಏನು ಮಾಡ್ತಾನೆ, ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ತೆಗಿತಾನೆ. ಈ ಪಡೆದಂಥ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಏನಿದೆ ಅಂತಂದರೆ ಸಿಂಧುತ್ವ ತೆಗೆಸಲಿಕ್ಕೆ ಬರೋದಿಲ್ಲ. ಅಂದರೆ ಜಿಲ್ಲಾ ಮಟ್ಟದಲ್ಲಿ ಅದನ್ನು ವೆರಿಫೈ ಆಗೋದಿಲ್ಲ. ಜಸ್ಟ್ ತಹಶೀಲ್ದಾರ್ ಅವರು ನೀಡಿದಂಥ ಜಾತಿ ಪ್ರಮಾಣಪತ್ರವನ್ನು ತಗೊಳ್ತಾರೆ. ಆ ಜಾತಿ ಪ್ರಮಾಣಪತ್ರದಿಂದ ಅವರೇನು ಮಾಡ್ತಾರೆ, ಶೈಕ್ಷಣಿಕ ಅನುಭವ, ಶೈಕ್ಷಣಿಕ ಏನು ಸ್ಕಾಲರ್ಶಿಪ್ ಇದೆ, ಶೈಕ್ಷಣಿಕ ಉಪಯೋಗಕ್ಕಾಗಿ ಬಳಸ್ತಾ ಬರ್ತಾರೆ. ಓಕೆ, ಇದರಲ್ಲಿ ಭಾಳಷ್ಟು ಚೇಂಜಸ್ಗಳು ಸಹಿತ ಕಾಣ್ತಾ ಬರ್ತೀವಿ. ಇಲ್ಲಿ ಉದಾಹರಣೆಗೆ ನಾನು ಹಂಗೆ ಜಸ್ಟ್ ಒಂದು ಇದನ್ನು ತೊಗೊಂಡಿದ್ದೀನಿ. ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಆಯುಕ್ತರ ಕಚೇರಿ ಇವರು ಕೊಡ್ತಾರೆ, ಆದಾಯ ಮಿತಿಯನ್ನು ಕೊಟ್ಟಿರ್ತಾರೆ. ನೀವು ಇಷ್ಟಿಷ್ಟು ಆದಾಯ ಮಿತಿದವರು ಇದ್ದರೆ ಮಾತ್ರ ನಿಮಗೆ ಅವಕಾಶವಿದೆ ಅನ್ನುವಂಥ ಒಂದು ಆದಾಯ ಮಿತಿ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಆದಾಯ ಮಿತಿಯನ್ನು ನೋಡ್ಬೋದು, 2.5 ಲಕ್ಷ, 1 ಲಕ್ಷ ಈ ರೀತಿ ಇದೆ. ಆದರೆ ಇದು ನೀವು ನೇಮಕಾತಿಗೆ ಹೋದಾಗ 8.5 ಲಕ್ಷ ಈ ರೀತಿ ಆಗುತ್ತೆ. ಓಕೆ, ಇದನ್ನು ಒಂದು ಸೈಡಿಗೆ ಇಡುವ. ಅಂದರೆ ನಾವು ಶಿಕ್ಷಣಕ್ಕಾಗಿ ಪಡೆದಂಥ ಜಾತಿ ಮತ್ತು ಆದಾಯ ಪ್ರಮಾಣಪತ್ರದಲ್ಲಿ ಪಾಲಕರ ಹೆಸರಿನಿಂದ ನಾವು ಏನು ಮಾಡ್ತೀವಿ, ಆದಾಯವನ್ನು ತೋರಿಸ್ಕೊಂಡು ತೆಗೆದಿರ್ತೀವಿ. ಇದು ಯಾವುದೇ ರೀತಿಯಾಗಿ ಸಿಂಧುತ್ವ ತೆಗೆದುಕೊಳ್ಳಲಿಕ್ಕೆ ನಾವು ಬಳಸೋದಿಲ್ಲ. ಓಕೆ, ಇದೇನಿದೆ ಇದು ಶಿಕ್ಷಣಕ್ಕಾಗಿ ಪಡೆಯುವಂಥ ಒಂದು ಆದಾಯ ಪ್ರಮಾಣಪತ್ರ. ಅದೇ ರೀತಿಯಾಗಿ ನಾವು ವೃತ್ತಿಗಾಗಿ ಉದ್ಯೋಗಕ್ಕಾಗಿ ಪಡೆದಂಥ ಜಾತಿ ಪ್ರಮಾಣಪತ್ರ ಹೇಗಿರ್ತದೆ ಅಂತಂದರೆ ನೋಡಿ, ಉದ್ಯೋಗಕ್ಕಾಗಿ ಪಡೆದಂಥ ಜಾತಿ ಪ್ರಮಾಣಪತ್ರಗಳು ಅಂತ ಕೊಡ್ತಾರೆ ಅವರು. ಇಲ್ಲಿ ಉದ್ಯೋಗಕ್ಕಾಗಿ ಪಡೆದಂಥ ಜಾತಿ ಪ್ರಮಾಣಪತ್ರ ಅಂತಂದರೆ ನೋಡಿ, ಉದ್ಯೋಗಕ್ಕಾಗಿ ಪಡೆಯುವಂಥ ಜಾತಿ ಪ್ರಮಾಣಪತ್ರದಲ್ಲಿ ಮೊದಲನೇದಾಗಿ ಏನು ಮಾಡ್ತಾರೆ ಅಂತಂದರೆ ಅಭ್ಯರ್ಥಿ ಏನು ಮಾಡ್ತಾನೆ ಅದನ್ನು ನೋಡ್ತಿರ್ತಾರೆ. ಈಗ ಉದಾಹರಣೆಗಾಗಿ HSTR ಈಗ ಕ್ರೈಸಲ್ಲಿ ಕಾಲ್ ಮಾಡಿದ್ದಾರೆ, ಹೈಸ್ಕೂಲ್ ನೇಮಕಾತಿಯಲ್ಲಿ ಕಾಲ್ ಮಾಡಿದ್ದಾರೆ. ಈ ಯಾವುದೋ ಒಬ್ಬ GPSTR ವಿದ್ಯಾರ್ಥಿ ಏನು ಮಾಡ್ತಾನೆ, ಅಪ್ಲಿಕೇಶನನ್ನು ಹಾಕ್ತಿರ್ತಾನೆ. ಓಕೆ, ಇಲ್ಲೇನಾಗುತ್ತೆ, ಈ GPSTRದಲ್ಲಿ ಜಾಬ್ ಮಾಡ್ತಿರ್ತಾನೆ ಆಲ್ರೆಡಿ, ಅವನು ಕ್ರೈಸ್ನ ಹೈಸ್ಕೂಲ್ಗೆ ಅರ್ಜಿಯನ್ನು ಹಾಕ್ತಿರ್ತಾನೆ. ಯಾಕಂದ್ರೆ ಸ್ಯಾಲ್ರಿ ಹೆಚ್ಚಿದೆ, ಹೈಸ್ಕೂಲ್ ಟೀಚರ್ ಆಗಬೇಕು ಅನ್ನುವಂಥ ಕನಸಿರ್ತದೆ. ಆವಾಗೇನಾಗುತ್ತೆ, ಇಲ್ಲಿ ಅಭ್ಯರ್ಥಿಯ ಆದಾಯ ಪ್ರಮಾಣಪತ್ರವನ್ನು ಆ್ಯಡ್ ಮಾಡಬೇಕು. ಓಕೆ, ಇದು ಉದ್ಯೋಗಕ್ಕಾಗಿ ಪಡೆಯುವಾಗ ಬಳಸುವಂಥ ಕ್ರೈಟೇರಿಯಾ. ಒಂದು, ಆ ಅಭ್ಯರ್ಥಿ ಏನು ಸರ್ಕಾರಿ ನೌಕರಿ ಮಾಡ್ತಿರ್ತಾನೆ ಆ ಸರ್ಕಾರಿ ನೌಕರಿಯ ಆದಾಯ ಪ್ರಮಾಣಪತ್ರವನ್ನು ಅಂಟಿಸಬೇಕು. ಶಿಕ್ಷಣ ಪಡೆಯುವಾಗ ಆತ ಯಾವುದೇ ರೀತಿಯಾದಂಥ ನೌಕರಿ ಮಾಡ್ತಿರೋದಿಲ್ಲ. ಇದು ಸ್ಪಷ್ಟವಾಗಿ ತಮ್ಮ ಗಮನಕ್ಕಿರಲಿ. ಇನ್ನು ಎರಡನೇದು ಅಂತಂದರೆ, ಆತ ತನ್ನ ತಂದೆ ತಾಯಿ ಏನು ಜಾಬ್ ಇದ್ದಾರಲ್ಲ ಅದರ ಆದಾಯವನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಮೂರನೇದು, ಆತನ ಕುಟುಂಬದ ಆದಾಯ ಅಂತ ಬರುತ್ತೆ. ಕುಟುಂಬದ ಆದಾಯ ಅಂತಂದರೆ ಇಲ್ಲಿ ಒಂದು ಏನಿರ್ತದೆ, ಒಂದು ಜಾಯಿಂಟ್ ಫ್ಯಾಮಿಲಿ ಇರ್ತದೆ. ತಂದೆ, ಉದಾಹರಣೆಗಾಗಿ ನಾನು ಇಲ್ಲಿ ತೋರಿಸ್ತೇನೆ ಅಂತ ನಿಮಗೆ. ಇಲ್ಲಿ ತಂದೆ ತಾಯಿ ಇರ್ತಾರೆ ಅಂತ ಇಟ್ಕೊಂಡ್ರೆ ಅವರಿಗೆ 3 ಜನ ಮಕ್ಕಳು ಇರ್ತಾರೆ ಅಂತ ಇಟ್ಕೊಳ್ಳಿ. 3 ಜನ ಮಕ್ಕಳು, ಇಬ್ಬರು ಆಲ್ರೆಡಿ ಜಾಬಲ್ಲಿ ಇರ್ತಾರೆ. ಈ ಜಾಬಿಗೆ ಅಪ್ಲೈ ಮಾಡ್ತಿರ್ತಾನೆ ಈತ. ಓಕೆ, ಈತ ಏನು ಮಾಡಬೇಕಾಗುತ್ತೆ, ಈತನ ಅಣ್ಣನ ತಂದೆಯ, ಅಂದರೆ ಇದು ಕುಟುಂಬದ ಆದಾಯ ಅಂತ ಕನ್ಸಿಡರ್ ಮಾಡ್ತಾರೆ. ಇವೆಲ್ಲವನ್ನು ಒಳಗೊಂಡಂತೆ ಆತ ಏನು ಮಾಡಬೇಕಾಗುತ್ತೆ, ನಮೂದಿಸಬೇಕಾಗಿರುತ್ತೆ ಯಾವಾಗ ಉದ್ಯೋಗಕ್ಕಾಗಿ ಪಡೆಯುವಾಗ. ಇನ್ನು ಎರಡನೇದು ಅಂತ ನೆಕ್ಸ್ಟ್ ಹೇಳಬೇಕಂತಂದರೆ, ಆತ ತಮ್ಮ ಜಮೀನು ಎಷ್ಟಿದೆ, ಓಕೆ, ಸ್ಥಿರಾಸ್ತಿ ಅಂತ ಬರ್ತಲ್ಲ, ಸ್ಥಿರಾಸ್ತಿ ಎಷ್ಟಿದೆ ಅನ್ನೋದರ ಡೀಟೇಲು ಸಹಿತ ಉದ್ಯೋಗಕ್ಕಾಗಿ ಪಡೆಯುವಾಗ ಮೆನ್ಷನ್ ಮಾಡಬೇಕಾಗಿರ್ತದೆ.
ಇನ್ನು ನೆಕ್ಸ್ಟ್ ಏನು ಅಂತಂದರೆ ಸಿಂಧುತ್ವ ಪ್ರಮಾಣಪತ್ರ. ನೀವು ಈ ಕೊಟ್ಟಂಥ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಏನು ಮಾಡ್ತಾರೆ, ಲಾಸ್ಟಿಗೆ ಸಿಂಧುತ್ವ ಪ್ರಮಾಣಪತ್ರವನ್ನು ತೆಗೆಸಬೇಕಾಗಿರ್ತದೆ. ಆವಾಗ ಅದು ವೆರಿಫೈ ಆಗುತ್ತೆ. ಆವಾಗ ವೆರಿಫೈ ಆದಾಗ ಈ ಎಲ್ಲ ಕ್ರೈಟೇರಿಯಾಗಳು ಇದ್ದಾವೋ ಇಲ್ವೋ ಅನ್ನೋದನ್ನು ಅವರು ಸ್ಪಷ್ಟವಾಗಿ ನೋಡ್ತಾರೆ. ಜಾತಿ ಮತ್ತು ಶಿಕ್ಷಣಕ್ಕಾಗಿ ಪಡೆದಂಥ ಜಾತಿ ಮತ್ತು ಆದಾಯ ಪ್ರಮಾಣಪತ್ರದಲ್ಲಿ ಆ ಯಾವುದೇ ಕ್ರೈಟೇರಿಯಾ ಮತ್ತು ವೆರಿಫಿಕೇಷನ್ ಏನೂ ಆಗಂಗಿಲ್ಲ, ಸಿಂಧುತ್ವ ಪ್ರಮಾಣಪತ್ರ ಸಹಿತ ಇರೋದಿಲ್ಲ. ಹೀಗಾಗಿ ಇಲ್ಲೇನಾಗುತ್ತೆ, ಉದ್ಯೋಗಕ್ಕಾಗಿ ಪಡೆದಂಥ ಜಾತಿ ಮತ್ತು ಆದಾಯ ಪ್ರಮಾಣಪತ್ರದಲ್ಲಿ ಭಾಳಷ್ಟು ಅಂಶಗಳು ಸ್ಯಾಟಿಸ್ಫೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅದು ಜಿಲ್ಲಾ ಮಟ್ಟದಲ್ಲಿ ವೆರಿಫಿಕೇಷನ್ ಆಗುತ್ತೆ. ಜಾಬ್ ಹೋಗುವ ಸಿಂಧುತ್ವ ಪ್ರಮಾಣಪತ್ರವನ್ನು ಕೇಳ್ತಾರೆ. ಆ ಸಿಂಧುತ್ವ ಪ್ರಮಾಣಪತ್ರದಲ್ಲಿ ನೀವೇನಾದರೂ ಕ್ಯಾಟಗರಿಯಲ್ಲಿ ಆಯ್ಕೆ ಆಗಿದ್ದರೆ ಅದು ಜಿಲ್ಲಾ ಮಟ್ಟದ ಡಿ.ಸಿ ಕಚೇರಿಯಿಂದ ವೆರಿಫೈ ಆಗಬೇಕಾಗಿರುತ್ತೆ. ಓಕೆ, ಹೀಗಾಗಿ ನೀವು ಯಾರು ಆಲ್ರೆಡಿಯಾಗಿ ತೆಗೆಸಿದಂಥ ಅಭ್ಯರ್ಥಿಗಳಿದ್ರೆ ನಿಮ್ಮ RD ನಂಬರನ್ನು ತಗೊಂಡು ನೀವು ನೆಮ್ಮದಿ ಕೇಂದ್ರಕ್ಕೆ ಹೋಗ್ಕೊಂಡು ಇದನ್ನು ನಾನು ಉದ್ಯೋಗಕ್ಕಾಗಿ ಸಲ್ಲಿಸಿದ್ನೋ ಶಿಕ್ಷಣಕ್ಕಾಗಿ ಸಲ್ಲಿಸಿದ್ನೋ ಅಂತ ಒಂದು ಮಾತನ್ನು ಕೇಳಿ. ಯಾಕಂದರೆ ಅವ್ರಿಗೆ ಗೊತ್ತಿರ್ತದೆ, ಕ್ರೈಟೇರಿಯಾ ಫಿಲಪ್ ಮಾಡಿರ್ತಾರೆ, ಅವ್ರಿಗೆ ಗೊತ್ತಿರ್ತದೆ. ಅವರೇನಾದರೂ ಇಲ್ಲ ನೀವು ಶಿಕ್ಷಣಕ್ಕಾಗಿ ಅರ್ಜಿ ಸಲ್ಲಿಸಿರಂದರೆ ತುರಾತುರಿಯಲ್ಲಿ ಇನ್ನೊಂದು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿರಿ 7 ದಿನದಲ್ಲಿ ಕೊಡ್ತಾರೆ ಅವರು. ಓಕೆ, ಇದನ್ನು ನೀವು ಫಸ್ಟ್ ಮಾಡಿ. ಇನ್ನು ಯಾರು ತೆಗೆಸಿಲ್ಲ ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ, ಅರ್ಜಿ ಸಲ್ಲಿಸುವಾಗಲೇ ನೀವು ಉದ್ಯೋಗಕ್ಕಾಗಿ ಅಂತ ಅರ್ಜಿಯನ್ನು ಸಲ್ಲಿಸಿಬಿಡಬೇಕು. ಅಂದರೆ ಅವ್ರಿಗೆ ಆಮೇಲೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ ಕೇಳ್ತಾರೆ, ಆ ಡಾಕ್ಯುಮೆಂಟನ್ನು ನೀಡಬೇಕು ಮತ್ತು ಅದು ಜಿಲ್ಲಾ ಮಟ್ಟದಲ್ಲಿ ಸಹಿತ ವೆರಿಫಿಕೇಷನ್ ಆಗುವಂಥ ಚಾನ್ಸಸ್ ಇದೆ. ಹೀಗಾಗಿ ಇಷ್ಟು ಡಿಫ್ರೆನ್ಸ್ ಏನಿದೆ ಅಂತಂದರೆ ಉದ್ಯೋಗಕ್ಕಾಗಿ ಮತ್ತು ಶಿಕ್ಷಣಕ್ಕಾಗಿ ಪಡೆದಂಥ ಜಾತಿ ಪ್ರಮಾಣಪತ್ರದಲ್ಲಿದೆ. ಹೀಗಾಗಿ ಇಲ್ಲೇನಾಗಿದೆ ಅಂತಂದರೆ ಭಾಳಷ್ಟು ಅಭ್ಯರ್ಥಿಗಳು ತಾವು ಶಿಕ್ಷಣ ಕಲಿಯುವಾಗ, ಹಿಂದಿನ GPSTRಯಲ್ಲೂ ಸಹಿತ ಅದೇ ರೀತಿಯಾಗಿತ್ತು, ಶಿಕ್ಷಣ ಕಲಿಯುವಾಗ ಪಡೆದಂಥ ಜಾತಿ ಪ್ರಮಾಣಪತ್ರವನ್ನೇ ಕೊಟ್ಟಿದ್ದರು. ನಂತರ ಈ ಸಿಂಧುತ್ವ ತೆಗೆಸ್ಲಿಕ್ಕೆ ಹೋದಾಗ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಸಿಂಧುತ್ವ ತೆಗೆಸ್ಲಿಕ್ಕೆ ಹೋದಾಗ ಶಿಕ್ಷಣಕ್ಕಾಗಿ ಪಡೆದಂಥ ಜಾತಿ ಪ್ರಮಾಣಪತ್ರದಲ್ಲಿ ಜಸ್ಟ್ ತಂದೆ ತಾಯಿ ಸ್ಯಾಲ್ರಿಯನ್ನು ಮಾತ್ರ ತೋರಿಸಿರ್ತೀವಿ, ಇಲ್ಲಿ ಜಮೀನನ್ನು ತೋರಿಸಿರೋದಿಲ್ಲ. ಓಕೆ, ಇದು ಸಮಸ್ಯೆ ಬರುತ್ತೆ. ಹೀಗಾಗಿ ನೀವೇನು ಮಾಡಬೇಕು, ಉದ್ಯೋಗಕ್ಕೆಂದನೇ ಅಂತಲ್ಲಿ ಹೇಳಿದಾಗ ಅವರು ನಿಮ್ಮ ಭೂಮಿ ಎಷ್ಟಿದೆ, ನಿಮ್ಮ ಮನೇಲಿ ಎಷ್ಟು ಜನ ಜಾಬ್ ಇದ್ದಾರೆ, ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ, ಎಲ್ಲ ಡೀಟೇಲನ್ನು ಕೇಳ್ತಾರೆ. ಹೀಗಾಗಿ ನೀವು ಕಡ್ಡಾಯವಾಗಿ ಈ ಡೀಟೇಲನ್ನು ಇಟ್ಕೊಂಡು ಏನು ಮಾಡಬೇಕು, ನಿಮ್ಮ ಆದಾಯ ಪ್ರಮಾಣಪತ್ರವನ್ನು ತೆಗೆಸಬೇಕು. ಅಕಸ್ಮಾತ್ ನೀವು ಶಿಕ್ಷಣಕ್ಕೆ ತೆಗೆಸಿದಂಥ ಜಾತಿ ಮತ್ತು ಆದಾಯ ಪ್ರಮಾಣ ಕೊಟ್ಟಿದ್ದೇ ಆಗಿತ್ತು ಅಂತಂದರೆ ನಾಳೆ ವೆರಿಫಿಕೇಷನ್ ಮಾಡುವಾಗ ಸಿಂಧುತ್ವ ಪ್ರಮಾಣಪತ್ರದಲ್ಲಿ ನೀವು ಸಿಕ್ಕಾಕೊಂಡ್ಬಿಡ್ತೀರಿ, ನಿಮ್ಮಲ್ಲಿ ಕೇಸ್ ಆಗುತ್ತೆ, ನಿಮ್ಮನ್ನು ಪ್ರಕ್ರಿಯೆಯಿಂದ ಹೊರಗಿಡ್ತಾರೆ, ನಿಮಗೆ ಜಾಬು ಸಿಗೋದಿಲ್ಲ. ಓಕೆ, ಈ ರೀತಿಯಾದಂಥ ಸಮಸ್ಯೆಗಳು ನೀವು ನೆಕ್ಸ್ಟು ಫೇಸ್ ಮಾಡಬೇಕಾಗುತ್ತೆ. ಓಕೆ, ಇದೇನಿದೆ ಶಿಕ್ಷಣಕ್ಕಾಗಿ ಮತ್ತು ಉದ್ಯೋಗಕ್ಕಾಗಿ ಪಡೆದಂಥ ಜಾತಿ ಪ್ರಮಾಣಪತ್ರದಲ್ಲಿರುವಂಥ ಒಂದು ಡಿಫ್ರೆನ್ಸ್. ಓಕೆ, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿವಿಧ ನೇಮಕಾತಿಗಳ ಗುಂಪಿದೆ, ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು.